ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ SSLCಗೆ ಬರುವಂತಹ ಎಲ್ಲ ಪಾಠದ ಪ್ರಮುಖ ಸೂತ್ರಗಳು ಮತ್ತು ಪ್ರಮೇಯಗಳನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ ಸಿಲೆಬಸ್ಸನ್ನು ನೋಡೋಣ. ಮೊದಲನೇ ಚಾಪ್ಟರು ವಾಸ್ತವ ಸಂಖ್ಯೆಗಳು, ಸೆಕೆಂಡ್ ಬಹುಪದೋಕ್ತಿಗಳು, ಥರ್ಡ್ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು, ಫೋರ್ತ್ ವರ್ಗ ಸಮೀಕರಣ, ಫಿಫ್ತ್ ಸಮಾಂತರ ಶ್ರೇಣಿಗಳು, ಸಿಕ್ಸ್ತ್ ತ್ರಿಭುಜಗಳು, ಸೆವೆಂತ್ ನಿರ್ದೇಶಾಂಕ ರೇಖಾಗಣಿತ, ಏಟ್ತ್ ತ್ರಿಕೋನಮಿತಿಯ ಪರಿಚಯ, 9ನೇದು ನೈನ್ತ್ ತ್ರಿಕೋನಮಿತಿಯ ಕೆಲವು ಅನ್ವಯಗಳು, 10th ವೃತ್ತಗಳು, 11th ವೃತ್ತಗಳಿಗೆ ಸಂಬಂಧಿಸಿದಂತಹ ವಿಸ್ತೀರ್ಣಗಳು, 12th ಸಂಖ್ಯಾಶಾಸ್ತ್ರ, 13th ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು, 14th ಸಂಭವನೀಯತೆ. ಅಷ್ಟು ಚಾಪ್ಟರ್ಗಳನ್ನು SSLCಗೆ ನೀಡಲಾಗಿದೆ. ಮೊದಲನೇ ಪಾರ್ಟ್ ಮೊದಲಿಗೆ ಇರುವಂತಹ 7 ಪಾಠಗಳು ಪಾರ್ಟ್ 1, ನೆಕ್ಸ್ಟ್ ಇರುವಂತಹ 7 ಚಾಪ್ಟರ್ಗಳು ಪಾರ್ಟ್ 2. ಇವೆಲ್ಲ ಪಾಠದ ಪ್ರಮುಖ ಸೂತ್ರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಒಂದನೇ ಚಾಪ್ಟರ್ ವಾಸ್ತವ ಸಂಖ್ಯೆಗಳು. ಇದರಲ್ಲಿ ಪ್ರಮುಖ ಸೂತ್ರಗಳೇನೇನಪ್ಪ ಅಂತಂದರೆ, ಇದರಲ್ಲಿ ಲಸ ಬರ್ತದೆ, ಮಸ ಬರ್ತದೆ ಮತ್ತು ಯಾವ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಏನಾಗಿರ್ತದೆ, ಸಮನಾಗಿರ್ತದೆ. ಒಂದನೇದು ಲಸ ಎಂದರೆ ಆ ಎರಡು ಸಂಖ್ಯೆಗಳ ಅಥವಾ ಎಲ್ಲ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧ. ಗುಣಲಬ್ಧಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ಲಸ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮಸ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ಮಸ ಅಂತ ಕರಿತೀವಿ. ಯಾವುದೇ ಎರಡು ಸಂಖ್ಯೆಗಳಂತ ತಗೊಳ್ಳಿ, ಎ ಆ್ಯಂಡ್ ಬಿ ಅಂತ ತಗೊಳ್ಳಿ. ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಈ ಎರಡೂ ಸಂಖ್ಯೆಗಳ ಲಸ LCM ಅಂತ ಕರಿತೀವಿ. LCM ಇಂಟು HCFಗೆ ಏನಾಗಿರ್ತದೆ, ಸಮನಾಗಿರ್ತದೆ. LCM ಇಂಟು HCFಗೆ ಸಮನಾಗಿರ್ತದೆ. ಈ ನಿಯಮವನ್ನು ಏನು ಹೇಳ್ತದೆ ಅಂದರೆ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಆ ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಏನಾಗಿರ್ತದೆ ಅಂದರೆ ಸಮನಾಗಿರ್ತದೆ. ಇಷ್ಟು ಏನಪ್ಪ ಅಂತಂದ್ರೆ ಪ್ರಮುಖವಾದಂತಹ ಅಂಶಗಳು ಅಂತೇಳಿ ಈ ಪಾಠದಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಬಹುಪದೋಕ್ತಿಗಳು. ಬಹುಪದೋಕ್ತಿಗಳ ಏನಪ್ಪಾ ಅಂತಂದ್ರೆ ಬಹುಪದೋಕ್ತಿಯ ವಿಧಗಳು ಅಂತ ಓದ್ತೀವಿ. ಏನಪ್ಪಾ ಅಂತಂದ್ರೆ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ, ಬಹುಪದೋಕ್ತಿಗಳು ಅಂತ ಓದ್ತೀವಿ. ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಏನಂತ ಕೇಳ್ತಾರೆ. ಒಂದನೇದು ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಏನಂತಂದ್ರೆ AX ಪ್ಲಸ್ ಬಿ ಅನ್ನೋದೇನಪ್ಪ ಅಂತಂದ್ರೆ ರೇಖಾತ್ಮಕ ಬಹುಪದೋಕ್ತಿ. ಆದರೆ ಏನಪ್ಪ ಅಂತಂದ್ರೆ A≠0 ಆದ ಕೆಳಗೆ ಅಂತ ಬರ್ತೀವಿ. ನೆಕ್ಸ್ಟ್ ಎರಡನೇದು ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಅಂತ ಓದ್ತೀವಿ. ಏನಂತ ಓದ್ತೀವಿ? ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಅಂದ್ರೆ ಏನಪ್ಪ ಅಂತ ಆದರ್ಶ ರೂಪ. ಇದ್ರದ್ದು ಆದರ್ಶ ರೂಪ ಏನಂತಂದ್ರೆ AX² ಪ್ಲಸ್ BX ಪ್ಲಸ್ C. ಇದನ್ನೂ ಕೂಡ ಏನಪ್ಪ ಅಂತಂದ್ರೆ A≠0 ಇದ್ದ ಕೆಳಗೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಘನ ಬಹುಪದೋಕ್ತಿ ಅಂತ ಓದ್ತೀವಿ. ಘನ
ಬಹುಪದೋಕ್ತಿ. ಘನ ಬಹುಪದೋಕ್ತಿಯ ಆದರ್ಶ ರೂಪ ಏನು? ಆದರ್ಶ ರೂಪ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d. ಇದೂ ಕೂಡ ಏನಪ್ಪ ಅಂತಂದ್ರೆ a≠0 ಆದ ಕೆಳಗೆ ಇವು ಕೂಡ ಏನಪ್ಪ ಅಂತಂದ್ರೆ ನಾವು ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ ಏನಪ್ಪ ಅಂತಂದ್ರೆ ಆದರ್ಶ ರೂಪಗಳನ್ನು ನಾವು ಓದ್ತೀವಿ. ಅದೇ ರೀತಿಯಾಗಿ ಈ ಪಾಠದಲ್ಲಿ ಏನಪ್ಪ ಅಂತಂದ್ರೆ ಈ ಪಾಠದಲ್ಲಿ ಪ್ರಮುಖವಾದಂಥ ಸೂತ್ರಗಳೇನಪ್ಪ ಅಂತ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ, ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳ ಗುಣಲಬ್ಧ, ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಯ ಹೇಗೆ ರಚನೆ ಮಾಡ್ತೀವಿ ಅನ್ನೋದು ಕೂಡ ಏನಪ್ಪ ಅಂತಂದ್ರೆ ಸೂತ್ರಗಳು ನಾವು ಓದ್ತೀವಿ. ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಗೆ ಶೂನ್ಯತೆಗಳ ಮೊತ್ತ, ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇದು ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ. ನೆಕ್ಸ್ಟ್ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಇದು ಗುಣಲಬ್ಧ, ಇದು ಮೊತ್ತ, ಇದು ಗುಣಲಬ್ಧ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವರ್ಗ ಬಹುಪದೋಕ್ತಿ ಏನಪ್ಪ ಅಂತಂದ್ರೆ ಬಹುಪದೋಕ್ತಿ ಹೇಗೆ ರಚನೆ ಮಾಡ್ಕೊಳ್ತೀವಿ ಏನಪ್ಪ ಅಂತಂದ್ರೆ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟ ಕೆಳಗೆ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟ ಸಂದರ್ಭದಲ್ಲಿ ವರ್ಗ ಬಹುಪದೋಕ್ತಿ ರಚನೆ ಹೇಗೆ ಮಾಡ್ತೀವಿಪ್ಪ ಅಂತಂದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಇದು ಏನಪ್ಪ ಅಂತಂದ್ರೆ ಸೂತ್ರ ಏನು? ಶೂನ್ಯತೆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಏನು? ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಅದೇ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟ ಸಂದರ್ಭದಲ್ಲಿ ವರ್ಗ ಬಹುಪದೋಕ್ತಿ ಯಾವ ರೀತಿ ರಚನೆ ಮಾಡ್ತೀವಿ ಅಂತಂದ್ರೆ ಈಕ್ವಲ್ ಟು x² ಮೈನಸ್ ಅಲ್ಫಾ ಇಂಟು ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಇವು ಎಷ್ಟಪ್ಪ ಅಂತಂದ್ರೆ ಎರಡು ಚಾಪ್ಟರ್ದು ಏನಪ್ಪ ಅಂತಂದ್ರೆ ಪ್ರಮುಖ ಸೂತ್ರಗಳು. ನೆಕ್ಸ್ಟ್ ಚಾಪ್ಟರ್ ಥರ್ಡ್ ಚಾಪ್ಟರ್ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಏನಿದೆ? ax ಪ್ಲಸ್ ಬಿ ಈಕ್ವಲ್ ಟು 0. ಸಮೀಕರಣಗಳು ಬಂದು ಅಂದರೆ ಏನಪ್ಪ ಅಂತಂದ್ರೆ ಈಕ್ವಲ್ ಟು 0 ಇರ್ತದೆ. ವರ್ಗ ಬಹುಪದೋಕ್ತಿಗಳು ಬಂದು ಅಂದರೆ ಈಕ್ವಲ್ ಟು 0 ಇರಲ್ಲ. ಡಿಫ್ರೆನ್ಸ್ ಸಮೀಕರಣಕ್ಕೂ ಮತ್ತು ಬಹುಪದೋಕ್ತಿ ಇರುವುದು. ಬಹುಪದೋಕ್ತಿ ಬಂದು ಅಂದರೆ ಈಕ್ವಲ್ ಟು 0 ಇರಲ್ಲ, ಸಮೀಕರಣ ಬಂದು ಅಂದರೆ ಈಕ್ವಲ್ ಟು 0 ಇರ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಏನದು? ax ಪ್ಲಸ್ by ಪ್ಲಸ್ ಸಿ ಈಕ್ವಲ್ ಟು 0. ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಬಹುಪದೋಕ್ತಿಯ ರೂಪ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಅಂತಂದ್ರೆ ಇದು ಎರಡು ಚರಾಕ್ಷರಗಳು ಏನಪ್ಪ ಅಂತಂದ್ರೆ ಎರಡು ರೇಖೆಗಳಿರ್ತವೆ. ಏನೇನಪ್ಪ ಅಂತಂದ್ರೆ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0. ನೆಕ್ಸ್ಟ್ ಇನ್ನೊಂದು ಸಮೀಕರಣ ಏನಪ್ಪ ಅಂತಂದ್ರೆ a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0. ಈ ಎರಡು ಚರಾಕ್ಷರ ಏನಪ್ಪ ಅಂತಂದ್ರೆ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಗಳು ಅಂತ ಹೇಳ್ತೀವಿ. ಈ ಎರಡು ಜೋಡಿಗಳುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಗಳು ಏನಪ್ಪ ಅಂತಂದ್ರೆ ಸ್ವಭಾವಗಳನ್ನು ಹೊಂದಿರ್ತವೆ. ಅವು ಯಾವ ರೀತಿ ಸ್ವಭಾವಗಳನ್ನು ಹೊಂದಿವೆ ಅಂತೇಳಿ ನೋಡೋಣ.
ಎರಡು ಚರಾಕ್ಷರರುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಗಳ ಸ್ವಭಾವ ಅಂತ ಕರಿತೀವಿ. ಒಂದನೇದು ಒಂದು ಕಡೆ ಬರೆದು ಬಿಡಮ್ ಸಮೀಕರಣ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0. ಎರಡು ಚರಾಕ್ಷರಗಳು ಏನಪ್ಪ ಅಂತಂದ್ರೆ ರೇಖಾತ್ಮಕ ಹೋಲಿಕೆಯನ್ನು ಮಾಡಿ ಅವುಗಳ ಅನುಪಾತಗಳ ಹೋಲಿಕೆಯನ್ನು ಮಾಡಿ ನಾವೇನಪ್ಪ ಅಂತಂದ್ರೆ ಅವುಗಳ ಸ್ವಭಾವವನ್ನು ಕಂಡುಹಿಡಿತೀವಿ. ಒಂದೇದು ಏನಪ್ಪ ಅಂತಂದ್ರೆ a1 by a2 ನಾಟ್ ಈಕ್ವಲ್ ಟು b1 by b2. a1 by a2 ನಾಟ್ ಈಕ್ವಲ್ ಟು b1 by b2. ನೆಕ್ಸ್ಟ್ ಎರಡನೇದೇನು ಓದ್ತೀವಿ, a1 by a2 equal to b1 by b2 equal to c1 by c2. ನೆಕ್ಸ್ಟ್ ಮೂರನೇದೇನು ಓದ್ತೀವಿ ಏನಪ್ಪ ಅಂತಂದ್ರೆ a1 by a2 b1 by b2 ನಾಟ್ ಈಕ್ವಲ್ ಟು c1 by c2. ಇವುಗಳ ಸ್ವಭಾವವನ್ನು ಓದ್ತೀವಿ. ಒಂದನೇದು ಏನಪ್ಪ ಅಂತಂದ್ರೆ ಪರಸ್ಪರ ಛೇದಿಸುತ್ತವೆ. ಎಂತಹ ರೇಖೆಗಳಾಗಿರ್ತವೆ? ಒಂದನೇದು ನಕ್ಷಾ ವಿಧಾನದಲ್ಲಿ ಏನಪ್ಪ ಅಂತಂದ್ರೆ ನಕ್ಷಾ ವಿಧಾನದಲ್ಲಿ ಪರಸ್ಪರ ಛೇದಿಸುತ್ತವೆ. ಇವು ಏನಾಗಿರ್ತಾವಪ್ಪ ಅಂತಂದ್ರೆ ಒಂದಕ್ಕೊಂದು ಏನಪ್ಪ ಅಂತಂದ್ರೆ ಆಯ್ಕೆಗೊಂಡಿರುತ್ತವೆ. ನೆಕ್ಸ್ಟ್ ಇದೊಂದು ಏನಪ್ಪ ಅಂತಂದ್ರೆ ಪರಸ್ಪರ ಸಮಾಂತರವಾಗಿರುತ್ತವೆ. 100% ಏನಪ್ಪ ಅಂದ್ರೆ ಇದ್ರ ಮ್ಯಾಗ ಏನಪ್ಪ ಅಂತ 1 ಮಾರ್ಕ್ಸಿನ ಕ್ವಶನ್ ಬರುತ್ತಂತ ಸಾಧ್ಯತೆ ಇದೆ. ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪರಿಹಾರಗಳನ್ನ ಎಷ್ಟಿರ್ತವೆ ಇದರಲ್ಲಿ ಪರಿಹಾರ ಏನಪ್ಪ ಅಂತ ಅನನ್ಯ ಪರಿಹಾರವನ್ನು ಹೊಂದಿರ್ತದೆ. ಪರಿಹಾರ ಏನಪ್ಪ ಅಂತಂದ್ರೆ ಒಂದೇ ಒಂದು ಪರಿಹಾರವನ್ನು ಹೊಂದಿರ್ತದೆ. ಅನನ್ಯ ಪರಿಹಾರ ಪದವನ್ನು ಯೂಸ್ ಮಾಡ್ಬೋದು. ಅನನ್ಯ ಅಂದ್ರೆ ಒಂದೇ, ಅನನ್ಯ ಪರಿಹಾರ ಅಥವಾ ಒಂದೇ ಪರಿಹಾರ. ಇದ್ರಾಗ ಏನಪ್ಪ ಅಂತಂದ್ರೆ ಅನಂತ ಪರಿಹಾರಗಳನ್ನು ಹೊಂದಿರ್ತದೆ. ಅನಂತ ಪರಿಹಾರ. ನೆಕ್ಸ್ಟ್ ಇದ್ರಾಗ ಏನಪ್ಪ ಅಂತಂದ್ರೆ ಪರಿಹಾರಗಳೇ ಇರುವುದಿಲ್ಲ. ಯಾವುದೇ ರೀತಿಯಾದಂಥ ಏನಪ್ಪ ಅಂತಂದ್ರೆ ಒಂದಕ್ಕೊಂದು ರೇಖೆಗಳನ್ನು ಪರಸ್ಪರ ಛೇದಿಸದೇ ಇದ್ದಾಗಳಿಗೆ, ಒಂದಕ್ಕೊಂದು ಕೂಡದೇ ಇದ್ದಾಗಳಿಗೆ ಪರಿಹಾರಗಳನ್ನು ಇರುವುದಿಲ್ಲ. ಪರಿಹಾರ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಥಿರ ಜೋಡಿಗಳು ಹೆಂಗವಪ್ಪ, ಸ್ಥಿರತೆ ಹೆಂಗವಪ್ಪ ಅಂತಂದ್ರೆ ಇದು ಸ್ಥಿರ ಜೋಡಿ ಆಗಿರ್ತದೆ. ಸ್ಥಿರ ಜೋಡಿ. ಇದು ಅವಲಂಬಿತ ಸ್ಥಿರ ಜೋಡಿ. ಇದು ಅಸ್ಥಿರ ಜೋಡಿ ಆಗಿರ್ತದೆ. ಅಸ್ಥಿರ ಜೋಡಿ ಆಗಿರ್ತದೆ. ಇದು ಅವಲಂಬಿತ, ಇದು ಅಸ್ಥಿರ. ಒಂದೇದೇನಪ್ಪ ಅಂತಂದ್ರೆ a1 by a2 ನಾಟ್ ಈಕ್ವಲ್ ಟು b1 by b2 ಇದು ಛೇದಿಸುವಂಥ ರೇಖೆಗಳಾಗಿರ್ತದೆ. ಒಂದೇ ಪರಿಹಾರ ಹೊಂದಿರ್ತದೆ. ಸ್ಥಿರ ಜೋಡಿಗಳಾಗಿರ್ತವೆ. ನೆಕ್ಸ್ಟ್ ಎರಡನೇದೇನಪ್ಪ ಅಂತ a1 by a2 ಈಕ್ವಲ್ ಟು b1 by b2 ಈಕ್ವಲ್ ಟು c1 by c2 ಇದು ಎಂಥ ರೇಖೆಗಳಾಗಿರ್ತವಪ್ಪ ಅಂತಂದ್ರೆ ಆಯ್ಕೆಗೊಳ್ಳುವಂತಹ ರೇಖೆಗಳಾಗಿರ್ತವೆ. ಇಲ್ಲಿ ಪರಿಹಾರಗಳೇನಪ್ಪ ಅಂತಂದ್ರೆ ಎಂಥ ಹೊಂದಿರ್ತಾವಪ್ಪ, ಅನಂತ ಪರಿಹಾರಗಳನ್ನು ಹೊಂದಿರ್ತವೆ. ಅವಲಂಬಿತ ಸ್ಥಿರ ಜೋಡಿ ಆಗಿರ್ತದೆ. ನೆಕ್ಸ್ಟ್ ಏನಪ್ಪ ಅಂತ a1 by a2 ನಾಟ್ ಈಕ್ವಲ್ ಟು b1 by b2 a1 by a2 ಈಕ್ವಲ್ ಟು b1 by b2 ನಾಟ್ ಈಕ್ವಲ್ ಟು c1 by c2 ಇದ್ದ ಕೆಳಗೆ ಇವು ರೇಖೆಗಳು ಎಂಥವಾಗಿರ್ತಾವಪ್ಪ ಅಂತಂದ್ರೆ ಸಮಾಂತರ ರೇಖೆಗಳಾಗಿರುತ್ತವೆ. ಪರಿಹಾರಗಳೇ ಇರುವುದಿಲ್ಲ. ಅಸ್ಥಿರ ಜೋಡಿಗಳಾಗಿರ್ತವೆ ಅಂತೇಳಿ ಬರಿಬೇಕು. ಈ ಟೇಬಲನ್ನು ನೀವು ನೆನ್ಪಿಡ್ಬೇಕಾಗ್ತದೆ. ನೆಕ್ಸ್ಟ್ ಈ ನೆಕ್ಸ್ಟ್ 4ನೇ ಚಾಪ್ಟರ್ ವರ್ಗ ಸಮೀಕರಣ. 4ನೇದು ವರ್ಗ ಸಮೀಕರಣ. ವರ್ಗ ಸಮೀಕರಣದಲ್ಲಿ ಏನಪ್ಪ ಅಂತ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕೇಳ್ತಾರೆ. ವರ್ಗ ಸಮೀಕರಣದ ಆದರ್ಶ ರೂಪ ax² ಪ್ಲಸ್
ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಇದು ಯಾವಾಗಿರ್ತದಪ್ಪ ಅಂತ a ನಾಟ್ ಈಕ್ವಲ್ ಟು 0 ಆಗಿರಬೇಕು. ಇಂಥ ಸಂದರ್ಭದಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕೇಳ್ತಾರೆ. ಇದ್ರಾಗ ಪ್ರಮುಖವಾದಂಥ ಸೂತ್ರ. ನೆಕ್ಸ್ಟ್ ಇದ್ರಾಗ ಇನ್ನೊಂದು ಪ್ರಮುಖವಾದಂಥ ಸೂತ್ರ ಏನಪ್ಪ ಅಂತಂದ್ರೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವಂಥ ಸೂತ್ರ. ವರ್ಗ ಸಮೀಕರಣದ ಮೂಲಗಳು ಕಂಡುಹಿಡಿಯುವಂಥ ಸೂತ್ರ ಏನಪ್ಪ ಅಂತಂದ್ರೆ x equal to minus b plus or minus root of b square minus 4ac divided by 2a. ಇದು ಏನಪ್ಪ ಅಂತಂದ್ರೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವಂಥ ಸೂತ್ರ. ಇನ್ನೊಂದು ಸೂತ್ರ ಏನು ಬರ್ತದೆ, ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯುವಂಥ ಸೂತ್ರ ಏನು ಬರ್ತದೆ ಅಂದರೆ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4ac. ಇವು ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಶೋಧಕಗಳ ಮೂಲ ಸ್ವಭಾವವನ್ನು ಕ್ರಮವಾಗಿ ಏನಪ್ಪ ಅಂತಂದ್ರೆ ಸ್ವಭಾವವನ್ನು 3 ರೀತಿಯಾಗಿ ವಿಂಗಡಣೆ ಏನು ಮಾಡ್ತೀವಿ ನಾವು. ಡೆಲ್ಟಾ ಈಕ್ವಲ್ ಟು 0, ಡೆಲ್ಟಾ ಗ್ರೇಟರ್ ದೆನ್ 0, ಲೆಸ್ ದೆನ್ 0. ಇದು ಹೆಂಗಿರ್ತಪ್ಪ ಅಂತಂದ್ರೆ ಡೆಲ್ಟಾ ಏನಪ್ಪ ಅಂತಂದ್ರೆ ಈಕ್ವಲ್ ಟು 0 ಇತ್ತಂದ್ರೆ ಮೂಲಗಳು ಏನಾಗಿರ್ತವೆ, ವಾಸ್ತವ ಮತ್ತು ಸಮನಾಗಿರ್ತವೆ. ನೆಕ್ಸ್ಟ್ ಅದೇ ಡೆಲ್ಟಾ ಈಕ್ವಲ್ ಟು ಗ್ರೇಟರ್ ದೆನ್ ಈಕ್ವಲ್ ಟು 0 ಮೂಲಗಳು ವಾಸ್ತವವಾಗಿರ್ತವೆ ಮತ್ತು ಭಿನ್ನಗಳಾಗಿರ್ತವೆ. ಮೂಲಗಳು ಏನಾಗಿರ್ತವೆ, ವಾಸ್ತವ ಆಗಿರ್ತವೆ ಮತ್ತು ಭಿನ್ನವಾಗಿರುತ್ತವೆ. ಅದೇ ರೀತಿ ಲೆಸ್ ದೆನ್ 0 ಇದ್ದು ಅಂದರೆ ಏನಾಗ್ತವೆ, ಮೂಲಗಳು ಊಹಾ ಸಂಖ್ಯೆಗಳಾಗಿರ್ತವೆ. ಅಂದ್ರೆ ನಾವು ಏನಪ್ಪ ಅಂತಂದ್ರೆ ಅಲ್ಲಿ ಏನಪ್ಪ ಅಂತಂದ್ರೆ ವಾಸ್ತವ ಮೂಲಗಳೇ ಇರುವುದಿಲ್ಲ ಅಂತ ನಾವು ಓದ್ತೀವಿ. ಏನಪ್ಪ ಅಂತಂದ್ರೆ ಊಹಾ ಸಂಖ್ಯೆಗಳು ಆಗಿರ್ತವೆ ಅಥವಾ ಏನಪ್ಪ ಅಂತಂದ್ರೆ ಮೂಲಗಳು ಇರುವುದಿಲ್ಲ ಅಂತೇಳಿ ನಾವು ಏನಪ್ಪ ಅಂತಂದ್ರೆ ಹೇಳ್ತೀವಿ. ಇಷ್ಟು ಪ್ರಮುಖವಾದಂತಹ ಏನಪ್ಪ ಅಂತಂದ್ರೆ ಇದರಲ್ಲಿ ಪ್ರಮುಖ ಸೂತ್ರಗಳನ್ನು ನಾವು ಓದ್ತೀವಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 5ನೇ ಚಾಪ್ಟರ್ ಸಮಾಂತರ ಶ್ರೇಣಿಗಳು. ಸಮಾಂತರ ಶ್ರೇಣಿಗಳದಾಗ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ an ಸೂತ್ರ ಬರ್ತದೆ. an equal to a plus n minus 1 into d. ಮೊದಲಿಗೆ ಏನಪ್ಪ ಅಂತಂದ್ರೆ a1 ಅಂತಲೂ ಕರಿಬೋದು. ಏನಪ್ಪ ಅಂತಂದ್ರೆ ಮೊದಲನೇ ಪದ ಅಂತ ಕರಿತೀವಿ, ಫಸ್ಟ್ ಪದ ಅಂತ ಕರಿತೀವಿ. a2ಕ್ಕೆ ಸೆಕೆಂಡ್ ಪದ ಅಂತ ಕರಿತೀವಿ. a3ಕ್ಕೆ ಏನಪ್ಪ ಅಂತಂದ್ರೆ ಥರ್ಡ್ ಪದ ಅಂತ ಕರಿತೀವಿ. ಹಿಂಗೆ ಪದಗಳನ್ನು ನಾವು ನೋಡ್ತೀವಿ. ಪದಗಳೇನಪ್ಪ ಅಂತಂದ್ರೆ ವ್ಯತ್ಯಾಸ ಇಲ್ಲಿ ಏನಪ್ಪ ಅಂತಂದ್ರೆ an ಅಂದರೆ n ನೇ ಪದ, a ಅಂದ್ರೆ ಮೊದಲ ಪದ, n ಅಂದ್ರೆ ನಂಬರ್ ಆಫ್ ಏನಪ್ಪ ಅಂತಂದ್ರೆ ಟರ್ಮ್ಸ್ ಎಷ್ಟಿದಾವೆ ಅಂತ ನೋಡ್ಬೇಕು. ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಸಾಮಾನ್ಯ ವ್ಯತ್ಯಾಸಗಳನ್ನು ಯಾವ ರೀತಿ ಕಂಡುಹಿಡಿತೀವಿ ಅಂದರೆ a2 ಮೈನಸ್ a1 ಅಥವಾ a3 ಮೈನಸ್ a2 ಅನ್ನು ಮುಂದಿನ ಪದ ಮೈನಸ್ ಹಿಂದಿನ ಪದವನ್ನು ಮಾಡಿದ ಕೆಳಗೆ ಏನಪ್ಪ ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಏನಪ್ಪ ಅಂತಂದ್ರೆ ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಸಮಾಂತರ ಶ್ರೇಣಿಯ n ನೇ ಪದ ಕಂಡುಹಿಡಿಯುವಂಥ ಸೂತ್ರ ನೋಡಿದ್ದೀವಿ. ನೆಕ್ಸ್ಟ್ ಸಮಾಂತರ ಶ್ರೇಣಿಯ n ಪದಗಳ ಸಂಖ್ಯೆ ಏನಪ್ಪ ಅಂತಂದ್ರೆ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಬರ್ತದೆ. ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವಂಥ ಸೂತ್ರ Sn equal to n divided by 2 into the bracket 2a plus n minus 1 into d. ಈ ಸೂತ್ರ ಅಂತ ಕೊಡ್ಬೋದು. ಅಥವಾ ಏನಪ್ಪ ಅಂತಂದ್ರೆ ಸಮಾಂತರ ಶ್ರೇಣಿಯ n ನೇ ಪದವನ್ನು ಕೊಟ್ಟು ಸಮಾಂತರ ಶ್ರೇಣಿಯಲ್ಲಿ n ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಅಂದರೆ Sn equal to n divided by 2 a plus an ಅಂತ ಕರಿಬೋದು. ಅಥವಾ ಏನಪ್ಪ ಅಂತಂದ್ರೆ Sn equal to n divided by 2 into bracket ಏನಪ್ಪ ಅಂತಂದ್ರೆ a plus l ಅಂತ ಕರಿಬೋದು. ಇಂಥ ಸೂತ್ರಗಳನ್ನು ನಾವು ನೆನ್ಪಿಡಬೇಕಾಗ್ತದೆ. ಮತ್ತು ಇನ್ನೊಂದು ಸೂತ್ರ ಏನು ಬರ್ತದೆ, ಸಮಾಂತರ ಶ್ರೇಣಿಯ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಏನು ಬರ್ತದೆ ಅಂದರೆ Sn equal to n into bracket n plus 1 divided by 2. ಇದು ಸಮಾಂತರ ಶ್ರೇಣಿ n
ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಬರ್ತದೆ. ಅದೇ ರೀತಿ ಎನ್ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವಂಥದ್ದು ಬರ್ತದೆ. ಎನ್ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಇಲ್ಲಿ ಬೆಸ ಸಂಖ್ಯೆನೂ ಇರ್ತದೆ, ಸಮ ಸಂಖ್ಯೆನೂ ಇರ್ತದೆ. ಆದರೆ ಪರ್ಟಿಕ್ಯುಲರ್ ಆಗಿ ಬೆಸ ಸಂಖ್ಯೆ ಕೇಳಿದ್ರು ಅಂದ್ರೆ ಬೆಸ ಸಂಖ್ಯೆಗಳ ಎನ್ ಬೆಸ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದ್ರು ಅಂದ್ರೆ ಎನ್ ಸ್ಕ್ವಯರ್ ಅಂತ ಬರ್ತದೆ. ಎನ್ ಸ್ಕ್ವಯರ್. ಅದೇ ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದ್ರು ಅಂದ್ರೆ ಎನ್ ಇಂಟು ದಿ ಬ್ರಾಕೆಟ್ ಎನ್ ಪ್ಲಸ್ 1 ಅಂತೇಳಿ ನಾವು ಏನಪ್ಪ ಅಂತಂದ್ರೆ ಗೊತ್ತಿರಬೇಕಾಗ್ತದೆ. ಇವಷ್ಟು ಸೂತ್ರಗಳನ್ನು ನಮಗೆ ಏನಪ್ಪ ಅಂತಂದ್ರೆ ಗೊತ್ತಿದ್ದಿದ್ದೇ ಆದ್ರೆ ಈ ಪಾಠದ ಮೇಲೆ ಏನಪ್ಪ ಅಂದ್ರೆ ಎಂಥ ಪ್ರಶ್ನೆಗಳು ಬಂದ್ರೂ ಕೂಡ ನಾವೇನು ಮಾಡ್ತೇವೆ, ಬಿಡಿಸ್ತೀವಿ. ಮುಂದಿನ ಪಾಠ ತ್ರಿಭುಜಗಳು. ಮುಂದಿನ ತ್ರಿಭುಜಗಳು 6ನೇ ಚಾಪ್ಟರ್. ತ್ರಿಭುಜಗಳ ಏನಪ್ಪ ಲಕ್ಷಣಗಳು ಗೊತ್ತಿರಲೇಬೇಕಾಗ್ತದೆ. ಮತ್ತು ಇದರಲ್ಲಿ ಪ್ರಮುಖವಾದಂತಹ ಪ್ರಮೇಯಗಳು ಬರ್ತವೆ. ಒಂದನೇದು ಏನಪ್ಪ ಅಂತಂದ್ರೆ ಥೇಲ್ಸ್ ಪ್ರಮೇಯ ಬರ್ತದೆ. ಇದಕ್ಕೆ ಮೂಲ ಸಮಾನುಪಾತೆಯ ಪ್ರಮೇಯನೂ ಕೂಡ ಅಂತ ಕರಿತೀವಿ. ಮೂಲ ಸಮಾನುಪಾತೆಯ ಪ್ರಮೇಯ ಅಂತಲೂ ಕೂಡ ಕರಿತೀವಿ. ಏನಪ್ಪ ಅಂತಂದ್ರೆ AD ಡಿವೈಡೆಡ್ ಬೈ DB ಈಕ್ವಲ್ ಟು AE ಡಿವೈಡೆಡ್ ಬೈ EC. ಇದು ಥೇಲ್ಸ್ ಪ್ರಮೇಯವನ್ನು ಹೇಳ್ತದೆ. ಎರಡನೇದಾಗಿ ಏನಪ್ಪ ಅಂತಂದ್ರೆ ಇದರಲ್ಲಿ ಸಮಕೋನೀಯ ಪ್ರಮೇಯಗಳನ್ನು ಹೇಳ್ತದೆ. ಸಮಕೋನೀಯ ಪ್ರಮೇಯಗಳು ಕೋಕೋ ಅಂತ ಹೇಳ್ತೀವಿ. AB ಡಿವೈಡೆಡ್ ಬೈ DE ಈಕ್ವಲ್ ಟು BC ಡಿವೈಡೆಡ್ ಬೈ EF AC ಡಿವೈಡೆಡ್ ಬೈ DF. ಇದು ಪ್ರಮೇಯ ಇದೆ. ಇದನ್ನು ಕೂಡ ಏನಪ್ಪ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಪೈಥಾಗೋರಸ್ ಪ್ರಮೇಯವನ್ನು ಹೇಳ್ತದೆ. ನೆಕ್ಸ್ಟ್ ಮೂರನೇದು ಏನಪ್ಪ ಅಂತಂದ್ರೆ ಪ್ರಮುಖವಾದಂಥದ್ದು. ಈ ಪಾಠದಲ್ಲಿ ಬರುವಂಥ ಪ್ರಮುಖವಾದಂಥ ಅಂಶಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಪೈಥಾಗೋರಸ್ ಪ್ರಮೇಯವನ್ನು ಹೇಳ್ತಾರೆ. ಪೈಥಾಗೋರಸ್ ಪ್ರಮೇಯ ಏನು ಹೇಳ್ತದೆ? ಪೈಥಾಗೋರಸ್ ಪ್ರಮೇಯ AC ಸ್ಕ್ವಯರ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. AC ಸ್ಕ್ವಯರ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. ಇದರಲ್ಲಿ ಪ್ರಮುಖವಾದಂತಹ ಇವು ಏನಪ್ಪ ಅಂತಂದ್ರೆ ಓದಲೇಬೇಕಾದಂತಹ ಏನಪ್ಪ ಅಂದ್ರೆ ಪ್ರಮೇಯಗಳಂತ ನಾವು ಹೇಳ್ತೀವಿ. ನೆಕ್ಸ್ಟ್ 7ನೇ ಚಾಪ್ಟರ್ ಪಾರ್ಟ್ 1ದ ಕೊನೆಯ ಚಾಪ್ಟರ್ ಆಗಿರ್ತದೆ. 7th ಚಾಪ್ಟರ್ ಏನಪ್ಪ ಅಂತಂದ್ರೆ ನಿರ್ದೇಶಾಂಕ ರೇಖಾಗಣಿತ ಅಂತ ಹೇಳ್ತೀವಿ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಾವು ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ದೂರದ ಸೂತ್ರಗಳನ್ನು ಓದ್ತೀವಿ, ಭಾಗ ಪ್ರಮಾಣದ ಸೂತ್ರವನ್ನು ಓದ್ತೀವಿ, ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಯಾವ ರೀತಿ ಕಂಡುಹಿಡಿಬೇಕು ಅಂತೇಳಿ ನಾವು ಓದ್ತೀವಿ. ಒಂದನೇದಾಗಿ ಏನಪ್ಪ ಅಂತಂದ್ರೆ ಒಂದೇ ಬಿಂದುವನ್ನು ಕೊಟ್ಟ ಕೆಳಗೆ ಒಂದೇ ಬಿಂದುವನ್ನು ಕೊಟ್ಟ ಕೆಳಗೆ ಆ ಬಿಂದು ಯಾವುದಂತ ಎಕ್ಸ್ y ಅಂತ ಕೊಟ್ಟಿದ್ದಾರೆ. ಇದರ ಬಿಂದುವಿನ ಏನಪ್ಪ ಅಂತಂದ್ರೆ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅಂದರೆ ಸಾಮಾನ್ಯ ಡಿ ಏನಪ್ಪ ಅಂತಂದ್ರೆ ಜಸ್ಟ್ ಏನಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಅನ್ನು ಮಾಡಿದ್ದೆ. ಏನಪ್ಪ ಅಂತಂದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಅನ್ನು ಮಾಡಿದ್ದೆ. ಆದರೆ ಇದರ ದೂರವನ್ನು ಸಿಕ್ಕಂಗಾಗ್ತದೆ. ಒಂದು ವೇಳೆ 2 ಪಾಯಿಂಟ್ಗಳನ್ನು ಕೊಟ್ಟ ಕೆಳಗೆ 2 ಬಿಂದುಗಳನ್ನು ನೀಡಿದ ಕೆಳಗೆ ಏನು x1 y1 ನೆಕ್ಸ್ಟ್ x2 y2 ಅನ್ನು ಕೊಟ್ಟ ಕೆಳಗೆ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು. ಅಂದ್ರೆ ಡಿ ಈಕ್ವಲ್ ಟು ಏನಪ್ಪ ಅಂತಂದ್ರೆ x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್. ಇದು ಸೂತ್ರವನ್ನು ದೂರ ಕಂಡುಹಿಡಿಯುವಂಥ ಸೂತ್ರವನ್ನು ಹೇಳ್ತೀವಿ. ನೆಕ್ಸ್ಟ್ ಈ ಪಾಠದಲ್ಲಿ ಬರುವಂಥ ಪ್ರಮುಖ ಅಂಶ ಏನಪ್ಪ ಅಂತಂದ್ರೆ ಭಾಗ ಪ್ರಮಾಣದ ಸೂತ್ರ ಅಂತ ಓದ್ತೀವಿ ನಾವು. ಭಾಗ ಪ್ರಮಾಣದ ಸೂತ್ರ ಭಾಗ ಪ್ರಮಾಣದ ಸೂತ್ರ ಏನಪ್ಪ ಅಂತಂದ್ರೆ P of x, y ಈಕ್ವಲ್ ಟು ಏನಪ್ಪ ಅಂತಂದ್ರೆ ಅನುಪಾತವನ್ನು ಕೊಟ್ಟಿರ್ತಾರೆ. ಇಲ್ಲಿ ಏನಪ್ಪ ಅಂತ 2 ಬಿಂದುಗಳನ್ನು ಕೊಟ್ಟಿರ್ತಾರೆ. 2 ಬಿಂದುಗಳು ಮತ್ತು ಅನುಪಾತವನ್ನು ನೀಡಿರ್ತಾರೆ. ಅನುಪಾತ ಅಂದರೆ m1 ಅನುಪಾತ m2 ಅಂತ ಓದ್ತೀವಿ. P of x, y ಈಕ್ವಲ್ ಟು ಬ್ರಾಕೆಟ್ ಏನಪ್ಪ ಅಂತಂದ್ರೆ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 ಕಾಮ
m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಇವು ಏನಪ್ಪ ಭಾಗ ಪ್ರಮಾಣದ ಸೂತ್ರ ಅಂತ ಓದ್ತೀವಿ. ನೆಕ್ಸ್ಟ್ ಏನಪ್ಪ ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಏನಪ್ಪ ಯಾವ ರೀತಿ ಕಂಡುಹಿಡಿಬೇಕು ಅಂತ ಪಿ ಆಫ್ ಎಕ್ಸ್ ಕಮ ವೈ, ಪಿ ಆಫ್ ಎಕ್ಸ್ ಕಮ ಮಧ್ಯಬಿಂದು ಕಂಡುಹಿಡಿಯುವಂಥದ್ದು ಏನಪ್ಪ ಪಿ ಆಫ್ ಎಕ್ಸ್ ಕಮ ವೈ. ಏನಿಲ್ಲ, ಎರಡು ಬಿಂದುಗಳನ್ನು ಕೊಟ್ಟಿರ್ತಾರೆ. ಆ ಎರಡು ಬಿಂದುಗಳನ್ನು ಏನಪ್ಪ ಎಕ್ಸ್ ಅಕ್ಷೆಯಲ್ಲಿರುವಂಥದ್ದು x1 ಪ್ಲಸ್ x2 ಡಿವೈಡೆಡ್ ಬೈ 2 ಕಮ y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದನ್ನು ನಾವೇನಪ್ಪ ಅಂತಂದ್ರೆ ಮಧ್ಯಬಿಂದು ಕಂಡುಹಿಡಿಯುವಂಥ ಸೂತ್ರ, ನಿರ್ದೇಶಾಂಕಗಳು ಅಂತ ನಾವು ಕರಿತೀವಿ. ನೆಕ್ಸ್ಟ್ ಪಾರ್ಟ್ ಟೂದ ಏನಪ್ಪ ಅಂತಂದ್ರೆ ಫಸ್ಟ್ ಚಾಪ್ಟರ್ ಆದಂಥ ಏನಪ್ಪ ಅಂತಂದ್ರೆ ತ್ರಿಕೋನಮಿತಿಯ ಪಾಠದ ಬಗ್ಗೆ ಏನಪ್ಪ ಅಂತಂದ್ರೆ ಪ್ರಮುಖವಾದಂಥ ಸೂತ್ರಗಳು, ಪ್ರಮುಖವಾದಂತಹ ಅನುಪಾತಗಳು, ಪ್ರಮುಖವಾದಂತಹ ನೀತಿ ನಿಯಮಗಳನ್ನು ಏನಪ್ಪ ಅಂತಂದ್ರೆ ನಾವು ನೋಡಲೇಬೇಕಾಗ್ತದೆ. ಪಾರ್ಟ್ ಟು ಫಸ್ಟ್ ಚಾಪ್ಟರ್ ಅಂದರೆ 8 ತ್ರಿಕೋನಮಿತಿ ಅಂತ ಓದ್ತೀವಿ. ತ್ರಿಕೋನಮಿತಿ ಇಂಗ್ಲೀಷ್ನಾಗ ಟ್ರಿಗ್ನೋಮೆಟ್ರಿ ಅಂತ ಓದ್ತೀವಿ. ತ್ರಿಕೋನಮಿತಿ ಏನಪ್ಪ ಅಂತ ಪ್ರಮುಖ ಅನುಪಾತಗಳು ಏನಪ್ಪ ಅಂತಂದ್ರೆ ಸೈನ್ ಒಂದು ಟ್ರಯಾಂಗಲ್ ತಗೊಳಮ್ಮ. ಟ್ರಯಾಂಗಲ್ ತೊಗೊಂಡ ಮ್ಯಾಗೆ ಏನಪ್ಪ ಅಂತಂದ್ರೆ ಯಾವತ್ತು ಏನಪ್ಪ ಅಂತಂದ್ರೆ 90 ಡಿಗ್ರಿ ಆಗಿರ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ ಎ ಬಿ ಸಿ ಇದು ಟೀಟಾವನ್ನು ಅನ್ಕೊಂಡು ನಾವು ಈ ಟೀಟಾವನ್ನು ಎಲ್ಲಿ ಕೊಟ್ಟಿರ್ತೀವಿ ನೋಡು ಅದ್ರ ಅಪೋಸಿಟ್ ಆಗಿರ್ತದೆ. ಏನಪ್ಪ ಅಂತಂದ್ರೆ ಅಭಿಮುಖ ಆಗಿರ್ತದೆ. ಯಾವಾಗಲೂ ಇದು ವಿಕರ್ಣ ಆಗಿರ್ತದೆ, ಇದು ಪಾರ್ಶ್ವ ಆಗಿರ್ತದೆ. ಇದ್ರ ಮೇಲೆ ಏನಪ್ಪ ಅಂತಂದ್ರೆ ಅನುಪಾತಗಳನ್ನು ನಾವು ರಚನೆ ಮಾಡಬೇಕಾಗ್ತದೆ. ಒಂದೇದು 3 ಏನಪ್ಪ ಅಂತಂದ್ರೆ ಟೋಟಲಿ ಏನಪ್ಪ ತ್ರಿಕೋನಮಿತಿಯ 6 ಏನಪ್ಪ ಫಂಕ್ಷನ್ಸ್ಗಳು ಬರ್ತವೆ. 6 ಫಂಕ್ಷನ್ಸ್ಗಳು ಯಾವ್ಯಾವಪ್ಪ ಅಂತಂದ್ರೆ ಒಂದೇದು ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ, ಕಾಟ್ ಟೀಟಾ, ಕೊಸೆಕ್ ಟೀಟಾ, ಸೆಕ್ ಟೀಟಾ. ಈ ಅನುಪಾತಗಳನ್ನು ನೋಡಿದ ಕಡೆಗೆ ಸೈನ್ ಟೀಟಾ ಎನ್ನುವುದು ಅಭಿಮುಖ ಬಾವು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಸೈನ್ ಹಿಂಗೆ ಹೋಗ್ತದೆ, ಅಭಿಮುಖ ಬಾವು ಡಿವೈಡೆಡ್ ಬೈ ವಿಕರ್ಣ. ನೆಕ್ಸ್ಟ್ ಕಾಸ್ ಹೆಂಗೆ ಬರ್ತದಪ್ಪ ಅಂತಂದ್ರೆ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ ಅಂತ ಓದ್ತೀವಿ. ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ. ಟ್ಯಾನ್ ಟೀಟಾ ಏನಪ್ಪ ಅಂತಂದ್ರೆ ಅಭಿಮುಖ ಬಾವು ಡಿವೈಡೆಡ್ ಬೈ ಪಾರ್ಶ್ವ ಬಾವು. ಅಭಿಮುಖ ಬಾವು ಡಿವೈಡೆಡ್ ಬೈ ಪಾರ್ಶ್ವ ಬಾವು. ಇವು 3 ಗೊತ್ತಿದ್ದಿದ್ದೆ ಆದರೆ ಏನಪ್ಪ ಅಂತಂದ್ರೆ ಕಾಟ್ ಟೀಟಾ, ಕೊಸೆಕ್ ಟೀಟಾ, ಸೆಕ್ ಟೀಟಾ ಗೊತ್ತಾಗ್ಬಿಡುತ್ತದೆ. ಕಾಟ್ ಟೀಟಾ ಟ್ಯಾನ್ ಟೀಟಾದ ಅಪೋಸಿಟ್ ಆಗಿರ್ತದೆ. ಪಾರ್ಶ್ವ ಬಾವು ಡಿವೈಡೆಡ್ ಬೈ ಅಭಿಮುಖ ಬಾವು. ಕೊಸೆಕ್ ಟೀಟಾ ಸೈನ್ ಟೀಟಾದ ಅಪೋಸಿಟ್ ಆಗಿರ್ತದೆ. ವಿಕರ್ಣ ಬಾವು ಡಿವೈಡೆಡ್ ಬೈ ಅಭಿಮುಖ. ಸೆಕ್ ಟೀಟಾ ಕಾಸ್ ಟೀಟಾದ ಅಪೋಸಿಟ್ ಆಗಿರ್ತದೆ. ಕಾಸ್ ಟೀಟಾ ಇದು ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಬಾವು. ಇವುಗಳನ್ನು ನಾವೇನಪ್ಪ ಅಂತಂದ್ರೆ ಅನುಪಾತಗಳು ಅಂತ ಓದ್ತೀವಿ. ಏನಪ್ಪ ಅಂತಂದ್ರೆ ಹೃತ್ಕ್ರಮ ರೂಪಗಳು ಅಂತ ಓದ್ತೀವಿ. ಸೈನ್ ಏನಾಗಿರ್ತದೆ, ಸೈನ್ ಟೀಟಾ ಈಕ್ವಲ್ ಟು 1 ಕೊಸೆಕ್ ಟೀಟಾ ಆಗಿರ್ತದೆ. ಕಾಸ್ ಟೀಟಾ ಏನಾಗಿರ್ತದೆ 1 ಸೆಕ್ ಆಗಿರ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಟ್ಯಾನ್ ಟೀಟಾದು 1 ಕಾಟ್ ಆಗಿರ್ತದೆ, ಕಾಟ್ ಟೀಟಾದು 1 ಟ್ಯಾನ್ ಟೀಟಾ ಆಗಿರ್ತದೆ. ನೆಕ್ಸ್ಟ್ ಕೊಸೆಕ್ ಟೀಟಾದು 1 ಸೈನ್ ಟೀಟಾ ಆಗ್ತದೆ. ನೆಕ್ಸ್ಟ್ ಸೆಕ್ ಟೀಟಾದು 1 ಕಾಸ್ ಟೀಟಾ ಆಗ್ತದೆ. ಇವು ಹೃತ್ಕ್ರಮ ರೂಪಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಹೃತ್ಕ್ರಮ ರೂಪ ಅಂತ ಓದ್ತೀವಿ. ನೆಕ್ಸ್ಟ್ ಇದರಲ್ಲಿ ಬರುವಂತಹ ಪ್ರಮುಖ ಸೂತ್ರಗಳಾವ್ಯಾವು ಅಂದರೆ
ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತ ಬರ್ತದೆ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಇದ್ರ ನಿಮ್ಗೆ ಏನಪ್ಪ ಅಂತಂದ್ರೆ SSLCಗೆ ಇರುವಂಥ ಪ್ರಮುಖ 3 ನಿತ್ಯ ಸಮೀಕರಣದ ಸೂತ್ರಗಳು 3 ಸೂತ್ರ ನಿತ್ಯ ಸಮೀಕರಣದ ಸೂತ್ರಗಳು ಬರ್ತವೆ. ಒಂದನೇದು sin square theta plus cos square theta equal to 1. Second, 1 plus tan square theta equal to cosecant square theta. Third, 1 plus cot square theta equal to secant square theta. ಇದು ಏನಪ್ಪ ಅಂತಂದ್ರೆ secant square theta ಆಗ್ತದೆ, ಇದು cosecant square theta ಆಗ್ತದೆ. ಇವು 3 ಏನಪ್ಪ ಅಂತಂದ್ರೆ ನಿತ್ಯ ಸಮೀಕರಣದ ಸೂತ್ರಗಳು ಅಂತೇಳಿ ನಾವು ಓದ್ತೀವಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಪಾಠದಲ್ಲಿ ಬರುವಂಥದ್ದು ಟೇಬಲ್ ಏನಪ್ಪ ಅಂತಂದ್ರೆ ವ್ಯಾಲ್ಯೂಗಳು, ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು ನೋಡ್ತೀವಿ. ವ್ಯಾಲ್ಯೂಗಳನ್ನು ನೋಡೋಣ. θ = sin θ, sin 0 0, sin 30 1/2, 1 sin 45 1/√2, sin 60 √3/2, sin 90 1. ಈ ರೀತಿಯಾದಂಥ ಎಲ್ಲ ಏನಪ್ಪ ಅಂತಂದ್ರೆ ಟೇಬಲ್ಗಳನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಮುಂದಿನ ಪ್ರಮುಖವಾದಂಥ ಸೂತ್ರಗಳು ಮುಂದಿನ ಕ್ಲಾಸ್ದಲ್ಲಿ ನೋಡೋಣ.